ಸಂಪೂರ್ಣ ಹೊರಗೆ ಹಾಕಬೇಕು ಅಂತ ಒಂದು ಕಡೆ ಜೋರ್ದಾರಾಗಿ ಇವರು ನಮ್ಮ ಹಳೆಯ ದ್ವೇಷ ಅಂತೂ ಉಗ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಇದು ಘಟನೆ ಒಳ್ಳೆಯ ಸಂದರ್ಭ ಸಿಕ್ಬಿಟ್ಟಿದ್ದವರು ಎಚ್ ಡಿ ಕುಮಾರಸ್ವಾಮಿಗಳಿಗೆ. ಅವರು ಇವತ್ತು ಅದನ್ನು ಇವರ ಒಂದು ಏನಪ್ಪ ಡಿ ಕೆ ಶಿ ಅವ್ರು ಹೊರಗೆ ಹಾಕುವಂಥ ಮಾತನ್ನು ಮಾತಾಡಿದ್ದಾರೆ. ಮತ್ತು ಇವೆಲ್ಲ ಘಟನೆ ನೆನಪಿಸ್ಕೊಂಡಾಗ ಅವ್ರ ಎಚ್ಚರಿಕೆ ಅವರು ಒಂದು ಕಡೆ ಇರಲಿ, ಇದು ಒತ್ತಡ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಅನುಭವದವರು ನಾವು ಒಬ್ಬ ಕಾರಣ ಅಲ್ಲ ಅನ್ನುವಾಗ ಒಂದು ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಡಿ ಕೆ ಶಿ ಅವರು. ಒಬ್ಬರ ಕಾರಣ ಅಲ್ಲ, ಎಲ್ಲರೂ ಕಾರಣ ಇದ್ದಾರೆ ಇದ್ರೊಳಗೆ ಅಂತೇಳಿ ತಮ್ಮನ್ನು ತಾವು ಒಂದು ಸಮಜಾಯಿಸಿ ಕೊಡೋ ಪ್ರಯತ್ನ ಮಾಡಿದ್ದಾರೆ ಮೀಡಿಯಾ ಮುಂದೆ. ಇನ್ನೂ ಕೊಡ್ತಾರೆ ಅದಕ್ಕೆ ಮತ್ತು ಬೇರೆ ಇಷ್ಟರಲ್ಲಿ ಮತ್ತು ಅವ್ರ ಸ್ಟೇಟ್ಮೆಂಟು ಬರ್ತದೆ. ಆದರೆ ಈ ಎಲ್ಲ ಬರೋದು ಹೋಗೋದು ಒಂದು ಕಡೆ ಇರಲಿ, ಈ ನಡೆದಂಥ ಘಟನೆಗೆ ಜವಾಬ್ದಾರಿ ಯಾರು ಅಂತ ಒಂದು ಈಗ ಚರ್ಚೆ ಮಾಡಿದಂಗೆ RCBನೂ ಕಾರಣ, ಜೊತೆಗಾರಿ ನಮ್ಮ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನು ಕಾರಣ, DNA ಕಾರಣ, ಎಲ್ಲರೂ ಕಾರಣ ಇಲ್ಲಂತಲ್ಲ ಇವರೆಲ್ಲರೂ. ಜೊತೆ ಸರ್ಕಾರ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿತ್ತು ಅಂತ. ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕಂದ್ರೆ BJPಗೆ ಕೇಳ್ತಿದ್ದಾರೆ. ಆ ಮಾತು ಬೇರೆ, BJPಗೆ ಸಿದ್ದರಾಮಯ್ಯ ನೀವು ಕೊಡ್ರಪ್ಪ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು RCB ಒಂದು ಉತ್ಸವ, ವೈಭವೋತ್ಸವ, ಗೆದ್ದಂಥ ಹುರುಪು ಇಲ್ಲೇ ಎಲ್ಲರೂ ಏನಪ್ಪ ಅಂತಂದ್ರೆ ಗೊಂದಲಕ್ಕೀಡು ಮಾಡಿದ. ಅದ್ರ ಜೊತೆಗೆ ಈ ಸಮಸ್ಯೆ ಇನ್ನಷ್ಟು ದೊಡ್ಡದಾಗೋದು ಕಾರಣೀಭೂತನೂ ಆಗ್ತದೆ. ಇದ್ರ ಜೊತೆ ಇನ್ನೊಂದು ಮತ್ತೊಂದು ಬೆಳೀತಾ ಇದೆ. ಏನಪ್ಪ ಅಂತಂದ್ರೆ ಈ RCB ಏನು ಬ್ಯಾನ್ ಮಾಡಿರಿ ಅಂತೇಳಿ ಇದು ಜೋರ್ದಾರಾಗಿ ಹಿಡಿತಾ ಇದೆ. ಬ್ಯಾನ್ ಮಾಡಿರಿ ಅದನ್ನು 5 ವರ್ಷ 10 ವರ್ಷ. ಇದಕ್ಕೆ ಕಾರಣ ಏನಿರ್ಬೋದು ಅಂದಾಗ ಸಹಜವಾಗಿ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು